ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ 4th ಸ್ಟ್ಯಾಂಡರ್ಡಿನ ಚಾಪ್ಟರ್ 3 ಬಿ ಸ್ಮಾರ್ಟ್ ಬಿ ಸೇಫ್ ಅನ್ನೋ ಪಾಠದ ಕ್ವಶನ್ ಆನ್ಸರ್ಸನ್ನು ನೋಡೋಣ. ಫಸ್ಟ್ ಕ್ವಶನ್, ವಾಟ್ ಶುಡ್ ಯು ಡೂ ಬಿಫೋರ್ ಕ್ರಾಸಿಂಗ್ ಅ ರೋಡ್? Before crossing a road, we should look for a zebra crossing. Then look right, then left, and again right to make sure no vehicles are coming. We should cross only when it is safe. Idu answer. Next, why should you not play on the footpath? We should not play on the footpath because it is meant for walking safely, and playing near roads can be dangerous and distracting. So, this is the second one answer. Third one, why should you hold an adult's hand while crossing the road? We should hold an adult's hand while crossing the road to stay safe and avoid accidents. Adults can guide and protect us in traffic. ನೆಕ್ಸ್ಟ್ ಇರುವಂಥದ್ದು ಟ್ರೂ ಆರ್ ಫಾಲ್ಸ್. ಇದು ಪೇಜ್ ನಂಬರ್ 28 ಮತ್ತು 30. ಫಸ್ಟ್ ಒನ್, ಯು ಶುಡ್ ಆಲ್ವೇಸ್ ವಾಕ್ ಆನ್ ದ ಫುಟ್ಪಾತ್. ಟ್ರೂ. ಈಸ್ ಇಟ್ ಸೇಫ್ ಟು ರನ್ ವೈಲ್ ಕ್ರಾಸಿಂಗ್ ದ ರೋಡ್? ಫಾಲ್ಸ್. ಯು ಶುಡ್ ಯೂಸ್ ದ zebra crossing to cross the road. True. Wearing a dark clothes in the evening makes you more visible. False. Is it safe to play near the road? False. You should wear headphones while walking on the road. False. Next ಇರುವಂತಹದ್ದು encircle the correct option. ವಾಟ್ ಶುಡ್ ಯು ಡೂ ಬಿಫೋರ್ ಕ್ರಾಸಿಂಗ್ ಅ ರೋಡ್? ಇದು ಎಲ್ಲ ಈ ಪಾಠ ಏನಿದೆಲ್ಲ ಫುಲ್ ಕ್ರಾಸಿಂಗ್ ದ ರೋಡ್ ಬಗ್ಗೆ. ಒಂದು ರೋಡನ್ನು ದಾಟಬೇಕಾದ್ರೆ ಯಾವ ರೀತಿ ನಾವು ಕಾಳಜಿ ವಹಿಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಅದರ ಮೇಲೆ ಇರುವಂತಹ ಕ್ವಶನ್ ಆನ್ಸರ್ ಇಲ್ಲಿ ರೌಂಡ್ ಮಾಡಬೇಕು. ಯಾವ ರೀತಿಯಾಗಿ ರೋಡ್ ಕ್ರಾಸ್ ಮಾಡಬೇಕು ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ, ವೇರ್ ಶುಡ್ ಯು ವಾಕ್ ನಿಯರ್ ದ ರೋಡ್? On the footpath. Answer. Why should you avoid using headphones on the road? Option C, it can distract you from traffic sounds. Next ಇದೆ ನೋಡಿ, ಐಡೆಂಟಿಫೈ ದ ಫಾಲೋವಿಂಗ್ ಸಿಂಬಾಲ್ಸ್ ಆ್ಯಂಡ್ ರೈಟ್ ದೇರ್ ಮೆಸೇಜ್. ಹೆಲ್ಪ್ ಬಾಕ್ಸ್ ಕೊಟ್ಟಿದ್ದಾರೆ. ಈ ಸಿಂಬಾಲ್ಸ್ ಇದೆಯಲ್ವಾ, ಆ ಮೆಸೇಜನ್ನು ಇಲ್ಲಿ ಬರಿಬೇಕು. ಸಿಂಬಾಲ್ಸನ್ನು ನೋಡಿ ಕರೆಕ್ಟಾಗಿ. ಸೊ ಇದೆಲ್ಲ ಸಿಂಬಾಲ್ಸ್. ಆನ್ಸರ್ಸ್ ಇಲ್ಲಿದೆ ನೋಡಿ. ಫಸ್ಟ್ ಒನ್ನಿಗೆ ಇಲ್ಲಿದೆಯಲ್ಲ, ಈ ಫಸ್ಟ್ ಒನ್ನಿಗೆ ಲೇಡೀಸ್ ರೆಸ್ಟ್ ರೂಮು. ಆಯಿತಾ? ನಿಮ್ಮ ಬುಕ್ಕಲ್ಲಿ ನೀವು ನೋಟ್ ಮಾಡ್ತಾ ಹೋಗಿ, ಬುಕ್ ಇದ್ದರೆ, ಅಥವಾ ಯಾವುದಾದ್ರೂ ನೋಟ್ಸಲ್ಲಿ ನೋಟ್ ಮಾಡಿ. ಫಸ್ಟ್ ಒನ್ ಆನ್ಸರ್ ಲೇಡೀಸ್ ರೆಸ್ಟ್ ರೂಮ್. ನೆಕ್ಸ್ಟ್ ಜೆಂಟ್ಸ್ ರೆಸ್ಟ್ ರೂಮ್, ಹ್ಯಾಂಡಿಕ್ಯಾಪ್, ಮತ್ತು ಯು ಟರ್ನ್, ನೋ ಲೆಫ್ಟ್ ಟರ್ನ್, ರೈಟ್ ಟರ್ನ್. ಸೆವೆಂತ್ ಒನ್ ಬಂದು ಡ್ರೈವ್ ಸ್ಲೋ, ಸ್ಕೂಲ್ ಅ ಹೆಡ್, ನೋ ಹಾಂಕಿಂಗ್, ನೋ ಲಿಟರಿಂಗ್, ಮತ್ತು ಡೇಂಜರ್ ಅಹೆಡ್. ನೋ ಹಾಂಕಿಂಗ್ ಅಲ್ಲ, ಸಾರಿ, ಇದು ಬಂದು ನೋ ಹಾರ್ನ್. HORN, ಹಾರ್ನಿಂಗ್ ಆಗಬೇಕು. ನೆಕ್ಸ್ಟು ಇನ್ನೇನಿದೆ ಅಂದರೆ ಇನ್ನೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಕ್ಲಾಸಿಫೈ ದ ಫಾಲೋವಿಂಗ್ ಆ್ಯಕ್ಟಿವಿಟೀಸ್ ಆ್ಯಸ್ ಅ ಸೇಫ್ ಆ್ಯಂಡ್ ಅನ್ಸೇಫ್. ಯಾವುದು ಸುರಕ್ಷಿತವಾದದ್ದು, ಯಾವುದು ಅಲ್ಲ ಅಂತ ಚೂಸ್ ಮಾಡಿ ಕ್ಲಾಸಿಫೈ ಮಾಡಬೇಕು. ಸೇಫ್ ಅನ್ಸೇಫ್ ಕಾಲಮನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಆಪ್ಷನ್ಸನ್ನು ಕೂಡ ಇದೆ. ಸೇಫ್ ಯಾವ್ಯಾವುದು ಬರ್ತದೆ ಅಂದರೆ ಲುಕಿಂಗ್ ರೈಟ್ ಆ್ಯಂಡ್ ಲೆಫ್ಟ್ ಬಿಫೋರ್ ಕ್ರಾಸಿಂಗ್, ಆಮೇಲೆ ಕ್ರಾಸಿಂಗ್ ಎಟ್ ಅ ಜೀಬ್ರಾ ಕ್ರಾಸಿಂಗ್. ನೆಕ್ಸ್ಟು ವಾಕಿಂಗ್ ಆನ್ ದ ಫುಟ್ಪಾತ್. ಇದಿಷ್ಟು ಏನು ಸೇಫ್ ಅಂಡರಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಅನ್ಸೇಫ್ ಬಂದು ಪ್ಲೇಯಿಂಗ್ ಆನ್ ದ ರೋಡ್, ಲಿಸ್ನಿಂಗ್ ಟು ಲೌಡ್ ಮ್ಯೂಸಿಕ್ ಆನ್ ದ ರೋಡ್. ಸೊ ಇದು ಆನ್ಸರ್, ನೋಟ್ ಮಾಡಿ. ನೆಕ್ಸ್ಟ್ ಸ್ಪಾಟ್ ವಾಟ್ಸ್ ರಾಂಗ್ ವಿತ್ ದ ಪಿಕ್ಚರ್. ಲುಕ್ ಎಟ್ ದ ಫಾಲೋವಿಂಗ್ ಪಿಕ್ಚರ್ ಬಿಲೋ ಆ್ಯಂಡ್ ಸ್ಪಾಟ್ 6 ಎರರ್ಸ್. ಇಲ್ಲಿ ನಿಮಗೆ ಪಿಕ್ಚರನ್ನು ಕೊಟ್ಟಿದ್ದಾರೆ, ಇಲ್ಲಿ ಏನು ರಾಂಗ್ ಇದೆ ಮತ್ತು ಅದನ್ನು ಎರರನ್ನು ಸ್ಪಾಟ್ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಪಿಕ್ಚರನ್ನು ನೋಡಿ ಏನು ರಾಂಗ್ ಇದೆ ಅಂತ ಹೇಳಬೇಕು. ಆಯಿತಾ? ಏನಿದೆ? ಝೀಬ್ರಾಸು ಟೇಲ್ ಏನಿದೆ, ಕ್ಯಾಟಲಿದೆ, ಇದು ಎರರ್ಸ್. ಏರೋಪ್ಲೇನು ಯಾವ ರೀತಿ ಫ್ಲೈ ಮಾಡ್ತಿದೆ? ಅಪ್ ಸೈಡ್ ಡೌನ್, ಈ ರೀತಿ ಫ್ಲೈ ಮಾಡಲ್ಲ ಏರೋಪ್ಲೇನ್. ಆಯಿತಾ? ನೆಕ್ಸ್ಟ್ ಏನಿದೆ? ಬನಾನಾಸ್ ಹ್ಯಾಂಗಿಂಗ್ ಆನ್ ಬನಿಯನ್ ಟ್ರೀ. ಬಾಳೆ ಗಿಡ ಯಾವ ರೀತಿ ಇರುತ್ತೆ?
ಅದು ಗಿಡ ಫಸ್ಟ್ ಆಫ್ ಆಲ್, ಆಯಿತಾ. ಮತ್ತು ಬನಾನಸು ಆಲದ ಮರಕ್ಕೆ ಆಗೋದಿಲ್ಲ, ಆಯಿತಾ. ಅದೊಂದು ಫಾಲ್ಸು. ಆಮೇಲೆ ಮೆನ್ ವಾಕಿಂಗ್ ವಿತ್ ಹೆಡ್ಫೋನ್ಸ್ ಆ್ಯಂಡ್ ಆ್ಯಂಟೇನಾ ಆನ್ ಇಟ್, ಹೆಡ್ಫೋನ್ಸ್ ಮೇಲೆ ಆ್ಯಂಟೇನಾ ಇರುವುದಿಲ್ಲ. ಇನ್ನೊಂದು, ಆಲ್ ಟ್ರಾಫಿಕ್ ಸಿಗ್ನಲ್ಸ್ ಆರ್ ವರ್ಕಿಂಗ್ ಎಟ್ ದ ಸೇಮ್ ಟೈಮ್. ಟ್ರಾಫಿಕ್ ಸಿಗ್ನಲ್ಸ್ ನೋಡಿ, ಎಲ್ಲದು ರೆಡ್, ಎಲ್ಲೋ, ಗ್ರೀನ್. ರೆಡ್ ಬಂದಾಗ ಉಳಿದೆರಡು ಕಾಣೋದಿಲ್ಲ, ಆದರೆ ಬಟ್ ಇಲ್ಲಿ 3 ಲೈಟ್ ಆಗಿದೆ. ಸೊ ಹಾಗಾಗಿ ಅದು ಒಂದು ಜಿಗ್ಜ್ಯಾಗ್ ಝೀಬ್ರಾ ಕ್ರಾಸಿಂಗ್, ಜಿಗ್ಜ್ಯಾಗ್ ಇರಲ್ಲ ಝೀಬ್ರಾ ಕ್ರಾಸಿಂಗ್. ಝೀಬ್ರಾ ಪಟ್ಟಿಯನ್ನು ನೀವು ಕರೆಕ್ಟಾಗಿ ನೋಡಿ ಗೊತ್ತಾಗತ್ತೆ, ಹಾಗಾಗಿ ಇದು ಎರರ್ಸ್. ನೆಕ್ಸ್ಟ್, ನೌನ್ ಬಗ್ಗೆ ಕೆಲವೊಂದಿದೆ. ನೌನ್ ಅಂದರೆ ಏನಂತ ಗೊತ್ತಿರುತ್ತೆ ಮೋಸ್ಟ್. ನೌನ್ ಅಂದರೆ ದ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಎನ್ ಐಡಿಯಾ ಅಂತ ಇದೆ. ಸೊ ಇಲ್ಲಿ ಆ್ಯಪಲ್ಸ್, ಬಸ್ಸಸ್, ಚೇರ್ಸ್ ಎಲ್ಲ ಏನು ಕೌಂಟೇಬಲ್ ನೌನ್. ಇದನ್ನು ನಾವೇನು ಅಂದರೆ ಎಣಿಸ್ಬೋದು. ಇಷ್ಟು ಆ್ಯಪಲ್ ಇದೆ, 1 ಡಜನ್, 2 ಡಜನ್. ಆಮೇಲೆ ಚೇರ್ಸ್ ಕೂಡ ಇಷ್ಟು ಚೇರ್ಸ್ ಇದೆ, ಬಸ್ ಕೂಡ ಎಣಿಸ್ಬೋದು. ಆದರೆ ವಾಟರು, ರೈಸು, ಏರನ್ನೆಲ್ಲ ಎಣಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದನ್ನು ಎಣಿಸ್ಬೋದಂತ ಇಲ್ಲಿ ಕ್ಲಾಸಿಫೈ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಕೌಂಟೇಬಲ್ ಯಾವುದು, ಅನ್ಕೌಂಟೇಬಲ್ ಯಾವುದು, ಯಾವುದನ್ನು ಎಣಿಸ್ಬೋದು, ಯಾವುದನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಡಿವೈಡ್ ಮಾಡಬೇಕು. ಬನಾನಾಸ್ ಎಣಿಸ್ಬೋದು, ಹೌದಲ್ವಾ, ಹಾಗಾಗಿ ಅದೇನು ಕೌಂಟೇಬಲ್. ಬಿಸ್ಕಿಟ್ಸ್ ಕೂಡ ಎಣಿಸ್ಬೋದು, ಕೌಂಟೇಬಲ್. ಕರ್ಡ್ ಲೀಟ್ರಲ್ಲಿ ಎಣಿಸ್ಬೋದು, ಆದರೆ 1, 2, 3 ಈ ರೀತಿ ಎಣಿಸ್ಲಿಕ್ಕೆ ಆಗಲ್ಲ, ಅದು ಅನ್ಕೌಂಟೇಬಲ್. ಟೊಮೆಟೊಸು 1, 2, 3 ಹೀಗೆ ಎಣಿಸ್ಬೋದಲ್ವ, ಕೌಂಟಿಂಗ್ ನಂಬರ್ಸಲ್ಲಿ ಎಣಿಸ್ಬೋದು, ಹಾಗಾಗಿ ಏನದು ಕೌಂಟೇಬಲ್. ಸ್ಯಾಂಡ್ವಿಚ್ಚು ಕೌಂಟೇಬಲ್. ಮ್ಯಾಶ್ಡ್ ಪೊಟ್ಯಾಟೋಸ್ ಅನ್ಕೌಂಟೇಬಲ್. ನೆಕ್ಸ್ಟ್, ಕಾಫಿ ಜಾರ್ಸ್ ಏನು ಕೌಂಟೇಬಲ್. ಲೆಮನಡ್ ಅನ್ಕೌಂಟೇಬಲ್. ಫ್ಲೋರ್ ಕೂಡ ಹಿಟ್ಟನ್ನು ಕೌಂಟ್ ಮಾಡ್ಲಿಕ್ಕೆ ಆಗ್ತದಾ, ಇಲ್ಲ, ಅನ್ಕೌಂಟೇಬಲ್. ಚಾಕ್ಲೇಟ್ಸ್ ಕೌಂಟ್ ಮಾಡ್ಬೋದು, ಕೌಂಟೇಬಲ್. ನೆಕ್ಸ್ಟ್, ಟೊಮೆಟೊ ಕೆಚಪ್ ಆಗ್ತದಾ, ಇಲ್ಲ. ಆಮೇಲೆ ಪೊಟ್ಯಾಟೋಸ್ ಕೌಂಟ್ ಮಾಡ್ಬೋದು, ಕಾಫಿ ಆಗೋದಿಲ್ಲ, ಟೇಬಲ್ಸ್ ಆಗುತ್ತೆ. ಸೊ ಇದು ಆನ್ಸರ್. ಈಗ ಕೆಲವೊಂದು ಇಲ್ಲಿ ನಿಮಗೆ ಪದಗಳನ್ನು ಕೊಟ್ಟಿದ್ದಾರೆ, ಟ್ರಾಫಿಕ್, ಪೊಲ್ಯೂಷನ್, ಹೆಲ್ಮೆಟ್, ಬಸ್, ಹೀಗೆ. ಅಲ್ಲಿ ಬಾಕ್ಸಲ್ಲಿ ಕೊಟ್ಟಿರುವಂಥದ್ದನ್ನು ನಾವೇನಾಗಿ ಡಿವೈಡ್ ಮಾಡಬೇಕು, ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ಆಗಿ. ಇಲ್ಲಿ ನೋಡ್ಬೋದು ಹೆಲ್ಮೆಟ್ಟು, ಬಸ್ಸಸ್ಸು, ಆಮೇಲೆ ಕಾರ್ಸ್, ಪೆಡೆಸ್ಟ್ರಿಯನ್, ಬೈಸಿಕಲ್, ಇಷ್ಟನ್ನು ನಾವೇನು ಮಾಡ್ಬೋದು, ಕೌಂಟ್ ಮಾಡ್ಬೋದು. ಅನ್ಕೌಂಟೇಬಲ್ ಯಾವ್ಯಾವುದಂದರೆ ಟ್ರಾಫಿಕ್, ಪೊಲ್ಯೂಷನ್ನು, ಸ್ಪೀಡು, ಸೇಫ್ಟಿ, ಟ್ರಾನ್ಸ್ಪೋರ್ಟೇಷನ್, ಫ್ಯೂಲ್, ಇವೆಲ್ಲ ಅನ್ಕೌಂಟೇಬಲ್. ಇಲ್ಲಿ ಒಂದು ರೆಸಿಪಿ ಇದೆ ನೋಡಿ, ಯಮ್ಮಿ ಬನಾನಾ ಮಿಲ್ಕ್ ಶೇಕ್ ಅಂತ ಇದೆ. ಅಂಡರ್ಲೈನ್ ದ ಕೌಂಟೇಬಲ್ ನೌನ್ಸ್ ಆ್ಯಂಡ್ ಸರ್ಕಲ್ ದ ಅನ್ಕೌಂಟೇಬಲ್. ಕೌಂಟೇಬಲ್ ನೌನ್ಸ್ ಯಾವ್ಯಾವ್ದು ಬಂದಿದೆಯಲ್ಲ ಅದನ್ನು ಅಂಡರ್ಲೈನ್ ಮಾಡಬೇಕು. ಅನ್ಕೌಂಟೇಬಲ್ ನೌನ್ಸನ್ನು ಏನು ಮಾಡಬೇಕು, ಸರ್ಕಲ್ ಮಾಡಬೇಕು. ಇಲ್ಲಿದೆ ನೋಡಿ ಆನ್ಸರ್, ನೀವು ನೋಟ್ ಮಾಡಿ. ನೆಕ್ಸ್ಟ್, ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ, ರೈಟ್ ಎ ಲೆಟರ್ ಟು ದ ಟ್ರಾಫಿಕ್ ಪೊಲೀಸ್ ಆಫ್ ಭಾರತ್ ಟು ಥ್ಯಾಂಕ್ ದೆಮ್ ಆ್ಯಂಡ್ ಪ್ರಾಮಿಸ್ ಟು ಫಾಲೋ ಆಲ್ ದ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ಸ್ಟೇ ಸೇಫ್. ಅಂದರೆ ಟ್ರಾಫಿಕ್ ಪೊಲೀಸಿಗೆ ನೀವು ಒಂದು ಲೆಟ್ರ್ ಬರಿಬೇಕು, ಆಮೇಲೆ ಅವ್ರಿಗೆ ಏನು ಮಾಡಬೇಕು, ನೀವು ಪ್ರಾಮಿಸ್ ಕೂಡ ಮಾಡಬೇಕು. ಮಾಡಿ ಟ್ರಾಫಿಕ್ ರೂಲ್ಸ್ನ ಎಲ್ಲವನ್ನೂ ನಾವು ಫಾಲೋ ಮಾಡ್ತೀವಿ ಮತ್ತು ನಾವು ಸುರಕ್ಷಿತವಾಗಿರ್ತೀವಿ ಅಂತ. ಸೊ ಈ ರೀತಿಯಾಗಿ ಅವರೊಂದು ಪ್ಯಾಟರ್ನನ್ನು ಕೊಟ್ಟಿದ್ದಾರೆ ಆಲ್ರೆಡಿ, ಡೆಮೋ ಈ ರೀತಿಯಾಗಿ ಇರಬೇಕು ಅಂತ ಹೇಳಿದರು. ಸೊ ನಾನಿಲ್ಲಿ ಮಾಡಿದ್ದೀನಿ ನೋಡಿ. ಡಿಯರ್ ಟ್ರಾಫಿಕ್ ಪೊಲೀಸ್ ಆಫೀಸರ್, ಥ್ಯಾಂಕ್ ಯು for keeping us safe on the roads. You work so hard to make sure everyone follows the rules and no one gets hurt. I see how you stand in the sun, rain and cold to help us. I have read your letter carefully and understood that traffic rules are very important for everyone's safety. I promise to always wear a helmet while riding a bicycle or a bike, use the seat belt in a car and never cross the road when the signal is red. I will also remind my friends and family to follow the traffic rules and stay safe. ಸೊ ಈ ರೀತಿಯಾಗಿ ಇಲ್ಲಿ ನಿಮ್ಮ ಹೆಸರು ಮತ್ತು ನೀವು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ ಅಂತ ಬರಿಬೇಕು, ಓಕೆನಾ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ನಿಮಗೆ ಹೆಲ್ಪ್ಫುಲ್ ಆಯಿತು, ಸೊ ನೆಕ್ಸ್ಟ್ ಮತ್ತು ಇನ್ಯಾರಿಗೆ ಈ ವಿಡಿಯೋಸ್ ನೀಡಿದೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಅಪ್ಕಮಿಂಗ್ ವೀಡಿಯೋಸನ್ನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟೆ, ಹಾಗಾಗಿ ಇನ್ನು ಈ ಒಂದು
ವೀಡಿಯೋಸ್ ನೀಡಿದ್ದವರಿಗೆ ಶೇರ್ ಮಾಡಿ. ಮತ್ತು ನಿಮ್ಗೆ ಇನ್ಯಾವುದಾದ್ರೂ ವೀಡಿಯೋಸ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.